ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್ನ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ನಮ್ಮ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋಕ್ಕೆ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಂತರಾಮ್ ಫ್ರಮ್ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿಯ ಬಂಡವಾಳ ಇಲ್ದಂಗೆನೆ ಮನೆಯಲ್ಲೇ ಕೂತ್ಕೊಂಡು ಲೇಡೀಸ್ ಆಗಿರ್ಬೋದು ಅಥವಾ ಅನ್ಎಂಪ್ಲಾಯ್ಡ್ ಆಗಿರ್ಬೋದು, ಭಾರತ ಸರ್ಕಾರ ರೂಪಿಸಿರುವ ಒಂದು ಯೋಜನೆಯ ಮುಖಾಂತರ ಸಾಮಾನ್ಯ ಸೇವಾ ಕೇಂದ್ರವನ್ನು ಸ್ಟಾಪ್ ಮಾಡಿಕೊಂಡು ಹೇಗೆ ಹಣವನ್ನು ಗಳಿಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಏನಪ್ಪಾ ಇದು ಸಾಮಾನ್ಯ ಸೇವಾ ಕೇಂದ್ರ ಅಂತಂದ್ರೆ, ನೀವೀಗ ನಿಮ್ಮ ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ನೋಡಿರ್ಬೋದು, ಒಂದು ಸೆಂಟರನ್ನು ಓಪನ್ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಆಧಾರ್ ಕಾರ್ಡು, ಪಾನ್ ಕಾರ್ಡು, ರೇಷನ್ ಕಾರ್ಡು, ಹಾಗೇನೆ ವೋಟರ್ ಕಾರ್ಡು, ಮತ್ತೆ ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಈ ತರ ಹಲವಾರು ಸೇವೆಗಳನ್ನು ಕೊಡ್ತಿರ್ತಾರೆ. ಅದೇ ರೀತಿಯ ಸೇವೆಗಳನ್ನ ನೀವು ಕೂಡ ಭಾರತ ಸರ್ಕಾರದಲ್ಲಿ ಪರವಾನಗಿ ತಗೊಂಡು, ಅದು ಕೂಡ ಫ್ರೀ ಆಗಿರುತ್ತೆ, ಆ ಪರವಾನಗಿ ತಗೊಂಡು ನೀವು ಕೂಡ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಒಂದು ಸಾಮಾನ್ಯ ಸೇವಾ ಕೇಂದ್ರವನ್ನು ಸ್ಟಾರ್ಟ್ ಮಾಡಿಕೊಂಡು ಈ ತರ ಸೇವೆಗಳನ್ನ ಕೊಡ್ತಾ ಕಮಿಷನ್ ರೂಪದಲ್ಲಿ ಹಣವನ್ನು ಗಳಿಸಬಹುದು. ಸಪೋಸ್ ಯಾವುದೇ ಒಂದು ಕಸ್ಟಮರ್ ಬಂದು ನಿಮ್ಮ ಹತ್ರ ಒಂದು ಇನ್ಕಮ್ ಸರ್ಟಿಫಿಕೇಟ್ ಕೇಳಿದಾಗ, ನೀವು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಕೊಂಡು ಅದಕ್ಕೆ ಒಂದು ಫೀಸ್ ಅನ್ನು ತಗೊಂಡಾಗ ನಿಮಗೆ ಇಷ್ಟು % ಕಮಿಷನ್ ಅಂತ ನೀವು ನಿಮ್ಮ ಅಕೌಂಟ್ಗೆ ಬಂದು ಜಮಾ ಆಗುತ್ತೆ. ಈ ರೀತಿಯಾಗಿ ನೀವು ಒಂದು ಸಾಮಾನ್ಯ ಸೇವಾ ಕೇಂದ್ರವನ್ನ ಮನೆಯಲ್ಲೇ ಕೂತ್ಕೊಂಡು ಸ್ಟಾರ್ಟ್ ಮಾಡಬಹುದು. ನಿಮ್ಮ ಮನೆಯ ಮುಂದ್ಗಡೆ ಒಂದು ಬೋರ್ಡನ್ನು ಹಾಕೊಂಡು ಸಾಮಾನ್ಯ ಸೇವಾ ಕೇಂದ್ರ ಅಂತ, ನಿಮ್ಮ ಹತ್ರ ಒಂದು ಕಂಪ್ಯೂಟರ್ ಹಾಗೇನೆ ಒಂದು ಪ್ರಿಂಟರ್ ಇತ್ತು ಅಂದ್ರೆ ಆರಾಮಾಗಿ ಹಣವನ್ನು ಗಳಿಸಬಹುದು. ಸೊ ಈ ರೀತಿಯ ಸಾಮಾನ್ಯ ಸೇವಾ ಕೇಂದ್ರವನ್ನ ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಹಣವನ್ನು ಗಳಿಸಬೇಕು ಅನ್ನೋ ಮಾಹಿತಿಯನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಯುವರ್ ಮನಿ ಅಂತ. ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಬಟನ್ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ ಕೂಡ ಒತ್ತಿ. ಇದರಿಂದ ನಾನು ಯಾವುದೇ ರೀತಿಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಇಮಿಡಿಯೇಟ್ ಆಗಿ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ. ಇದರ ಜೊತೆಗೆ ನಾನು ನನ್ನ ಫೇಸ್ಬುಕ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ನಿಮಗೆ ಈ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಯಾವುದೇ ರೀತಿಯ ತೊಂದರೆಗಳಾದ್ರೆ ನನ್ನ ಫೇಸ್ಬುಕ್ ಲಿಂಕ್ ಟೆಕ್ನಿಕಲ್ ಅನಂತ ಇದೆ, ಅಲ್ಲಿ ನೀವು ಫೇಸ್ಬುಕ್ ಪೇಜ್ ಅನ್ನು ಕೂಡ ಲೈಕ್ ಮಾಡಿಬಿಟ್ಟು ನಂತರ ನೀವು ಯಾವುದೇ ಒಂದು ಮೆಸೇಜ್ ಅನ್ನು ಹಾಕಿದ್ರೆ ನಾನು ಇಮಿಡಿಯೇಟ್ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಈಗ ಬನ್ನಿ ನೋಡೋಣ ಹೇಗೆ ನೀವು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಅಪ್ಲೈ ಮಾಡಬೇಕು, ಹಾಗೇನೆ ಯಾವ ರೀತಿ ಅದರಲ್ಲಿ ಪರವಾನಗಿ ಸಿಗುತ್ತೆ ಮತ್ತು ಏನೇನು ಸರ್ವಿಸ್ಗಳಿದೆ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ, ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಈಗ ಬನ್ನಿ ಹೇಗೆ ಅಪ್ಲೈ ಮಾಡೋದು ಅಂತ ಕಂಪ್ಯೂಟರ್ ನೋಡೋಣ. ಸೊ ಫ್ರೆಂಡ್ಸ್, ನಾನು ಈಗಾಗಲೇ ಹೇಳ್ದಂಗೆ CSC ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ ಅಂತ, ಕನ್ನಡದಲ್ಲಿ ಸಾಮಾನ್ಯ ಸೇವಾ ಕೇಂದ್ರ. ಇದರಲ್ಲಿ ಏನೇನು ಸರ್ವಿಸ್ಗಳಿದ್ದಾವೆ ಅಂದರೆ ನೀವು ಇಲ್ಲಿ ನೋಡ್ಬೋದು. ಗೌರ್ಮೆಂಟ್ ಭಾರತ್ ಬಿಲ್ ಪೇ ಇದೆ, ಹಾಗೆಯೇ ಫಾಸ್ಟ್ಯಾಗ್ ಮಾಡ್ಬೋದು, ಪಾಸ್ಪೋರ್ಟು, ಪಾನ್ ಕಾರ್ಡು, ಸ್ವಚ್ಛ ಭಾರತ್ ಅಭಿಯಾನ್ ಸರ್ವಿಸ್ಗಳು, ಮತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಅಪ್ಲೈ ಮಾಡ್ಬೋದು. FSSAI ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅದರದ್ದು ಯಾವುದೇ ಒಂದು ಅಪ್ಲಿಕೇಶನ್ ಹಾಕ್ಬೋದು. ಸಾಯಿಲ್ ಹೆಲ್ತ್ ಕಾರ್ಡನ್ನು ಕೊಡ್ಬೋದು. ಈ ರೀತಿಯ 100ಕ್ಕಿಂತ ಹೆಚ್ಚು ಸರ್ವಿಸ್ಗಳಿದ್ದಾವೆ. ಇದನ್ನೆಲ್ಲ ನೀವು ಒಂದು ಕಾಮನ್ ಸರ್ವಿಸ್ ಸೆಂಟರ್ನ ಓಪನ್ ಮಾಡಿಕೊಂಡು ಈಸಿಯಾಗಿ ಕೊಟ್ಟು ಹಣವನ್ನು ಗಳಿಸ್ಬೋದು. ಸೊ ಈಗ ನೀವು CSC ಸರ್ವಿಸ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ಇಲ್ಲಿ ನಿಮಗೆ ಇನ್ನೊಂದು ವೆಬ್ಸೈಟ್ ಇದೆ, register.csc.gov.in ಅಂತ. ನಾನು ಈಗಾಗಲೇ ಸ್ಕ್ರೀನಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ನಂತರ ನೀವು ಇಲ್ಲಿ ನೋಡಬಹುದು ನ್ಯೂ VLE ರಿಜಿಸ್ಟ್ರೇಷನ್ ಅಂತ ಇದೆ. ನ್ಯೂ VLE ರಿಜಿಸ್ಟ್ರೇಷನ್ ಅಂದರೆ ವಿಲೇಜ್ ಲೆವೆಲ್ ಎಂಟರ್ಪ್ರಿನರ್ ಅಂತ. ವಿಲೇಜ್ ಲೆವೆಲ್ ಎಂಟರ್ಪ್ರಿನರ್ ಅಂತ ನಿಮ್ಮನ್ನು ಅಪಾಯಿಂಟ್ ಮಾಡ್ಕೊತಾರೆ. ಹಾಗೆಯೇ ನಿಮ್ಮ ಒಂದು CSC ಸರ್ವಿಸ್ ಸೆಂಟರ್ಗೆ ಅಪ್ರೂವಲ್ ಕೊಟ್ಟ ತಕ್ಷಣ ನೀವು ಕೂಡ ಒಂದು ವಿಲೇಜ್ ಲೆವೆಲ್ ಎಂಟರ್ಪ್ರಿನರ್ ಆಗಿ ಆರಾಮಾಗಿ ಒಂದು ಸಾಮಾನ್ಯ ಸೇವಾ ಕೇಂದ್ರವನ್ನು ಓಪನ್ ಮಾಡಿಕೊಂಡು 100ಕ್ಕಿಂತ ಹೆಚ್ಚು ಭಾರತ ಸರ್ಕಾರದ ಸೌಲಭ್ಯಗಳನ್ನು ನೀವು ನಿಮ್ಮ ಜನರಿಗೆ ತಲುಪಿಸಬಹುದು. ಹಾಗೆಯೇ ಅದರಿಂದ ಎಲ್ಲ ಕಮಿಷನ್ ರೂಪದಲ್ಲಿ ಹಣವನ್ನು ಗಳಿಸಬಹುದು. ಹಾಗೆಯೇ ನೀವು ಇಲ್ಲಿ ನೋಡ್ಬೋದು, ಟೋಟಲ್ ಅಪ್ಲಿಕೇಶನ್ನು 9,42,270 ಇದೆ. ಹಾಗೆಯೇ ಟೋಟಲ್ CSC ID ಅಪ್ರೂವಲ್ ಕೊಟ್ಟಿರೋದು 5,82,452 ಜನಕ್ಕೆ. ಹಾಗೆಯೇ ರಿಜೆಕ್ಟೆಡ್ 4,301. ಟೋಟಲ್ ಜಿಲ್ಲೆಗಳು 687. ರಿಜೆಕ್ಟೆಡ್ 4,301 ಇದೆ. ಆಧಾರ್ ಕಾರ್ಡ್ ತಪ್ಪಾಗಿತ್ತು, ನಿಮ್ಮ ಫೋಟೋಗಳನ್ನು ತಪ್ಪಾಗಿ ಕೊಟ್ಟರೆ ಅಥವಾ ಇತರ ಮಾಹಿತಿಗಳನ್ನು ನೀವು ಸುಳ್ಳಾಗಿ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಸೊ ದಯವಿಟ್ಟು ನಿಮ್ಮ ಕರೆಕ್ಟಾದ ಅಪ್ಲಿಕೇಶನ್ ಮಾಹಿತಿಗಳನ್ನು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಇದರಿಂದ ಮಾತ್ರ ನಿಮ್ಮ ವಿಲೇಜ್ ಲೆವೆಲ್ ಎಂಟರ್ಪ್ರಿನರ್ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿ ನಂತರ ನಿಮಗೆ ಒಂದು CSC IDಗಳನ್ನು ಕೊಡ್ತಾರೆ. ನಂತರ ನೀವು ಇಲ್ಲಿ CSCಗೆ ಅಪ್ಲೈ ಮಾಡಬೇಕಂದ್ರೆ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಸೊ ನೀವು ಇಲ್ಲಿ ನೋಡಬಹುದು, ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರು ಮತ್ತು ನಿಮ್ಮ ನೇಮನ್ನು ಕೊಟ್ಟು ನಿಮ್ಮ ಆಧಾರ್ ಕಾರ್ಡನ್ನ ವೆರಿಫೈ ಮಾಡಬೇಕಾಗತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟು. ಆಧಾರ್ ಕಾರ್ಡ್ ಇಲ್ಲ ಅಂದರೆ ಇದು ಬರೋದೇ ಇಲ್ಲ. ಆಧಾರ್ ಕಾರ್ಡ್ ಮಸ್ಟ್ ಆ್ಯಂಡ್ ಶುಡ್. ಸೊ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಮತ್ತು ನೇಮನ್ನು ಎಂಟರ್ ಮಾಡಿ ಯಾವ ರೀತಿ ಅಥೆಂಟಿಕೇಷನ್ ಟೈಪ್ ಐರಿಸು, ಫಿಂಗರ್ ಪ್ರಿಂಟು ಅಥವಾ OTP ಮುಖಾಂತರ ಅದನ್ನು ವೆರಿಫೈ ಮಾಡಬೇಕು ಅಂತಿದ್ರು, ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ಮೋಸ್ಟ್ ಆಫ್ ದಿ ಟೈಮ್ ನಿಮ್ಮ ಹತ್ರ ಐರಿಸು ಮತ್ತು ಫಿಂಗರ್ ಪ್ರಿಂಟ್ ಅಥೆಂಟಿಕೇಷನ್ ಇರೋದಿಲ್ಲ. ಸೊ ಅದಕ್ಕೆ OTPನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ, ಆ OTPನ ಎಂಟರ್ ಮಾಡಿದ್ರೆ ನಿಮ್ಮ ಆಧಾರ್ ವೆರಿಫಿಕೇಷನ್ ಆಗುತ್ತೆ. ಸೊ ನಾನೀಗ ಆಧಾರ್ ಡೀಟೇಲ್ಸನ್ನು ಕಂಪ್ಲೀಟಾಗಿ ಫಿಲ್ ಮಾಡ್ತೀನಿ. ನಂತರ ನೀವು OTPನ ಕ್ಲಿಕ್ ಮಾಡಿದ್ರೆ ನಿಮಗೊಂದು OTP ಬರುತ್ತೆ. ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡಿ. ಸೊ ನೀವೀಗ ನೋಡ್ಬೋದು, ಇದು ಪ್ರೋಸೆಸ್ ಆಗ್ತಾ ಇದೆ. ನಂತರ OTP ಬರುತ್ತೆ. ಸೊ ಇಲ್ಲಿ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಂತರ OTP ಅಂತ ಕ್ಲಿಕ್ ಮಾಡಿ ಜನರೇಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಜನರೇಟಿಂಗ್ OTP ಅಂತ ಬರ್ತಾ ಇದೆ.
ಫ್ರೆಂಡ್ಸ್, ನೀವು ಆಧಾರ್ ಕಾರ್ಡ್ ವೆರಿಫಿಕೇಶನ್ ಸಬ್ಮಿಟ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಎರರ್ ಬಂದರೆ ನೋಡ್ಬೋದು. ಇಲ್ಲಿ ನೀವು ಆನ್ ಎರರ್ ಅಕರ್ಡ್, ಅನೇಬಲ್ ಟು ಕಂಟಿನ್ಯೂ ಡ್ಯೂ ಟು ಆಧಾರ್ ನಂಬರ್ ಡಸ್ ನಾಟ್ ಹ್ಯಾವ್ ಬೋತ್ ಇಮೇಲ್ ಆ್ಯಂಡ್ ಮೊಬೈಲ್ ಅಂತ. ಸೊ ಮೋಸ್ಟ್ ಆಫ್ ದಿ ಟೈಮ್ ಏನಾಗಿರುತ್ತೆ ಅಂದರೆ ಎಲ್ಲರೂ ನಾವು ನಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ನ ರಿಜಿಸ್ಟರ್ ಮಾಡಿಸಿರ್ತೀವಿ, ಬಟ್ ಯಾರು ಇಮೇಲ್ ಐ ಡಿನ ರಿಜಿಸ್ಟರ್ ಮಾಡಿಸಿರೋದಿಲ್ಲ. ಸೊ ನಿಮ್ಮ ಇಮೇಲ್ ಐ ಡಿ ರಿಜಿಸ್ಟರ್ ಮತ್ತು ಮೊಬೈಲ್ ನಂಬರ್ ಎರಡೂ ರಿಜಿಸ್ಟರ್ ಆಗಿದ್ರೆ ಮಾತ್ರ ನೀವು ಇದರಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ನಿಮ್ಮ ನಿಯರ್ ಬೈ ಪೋಸ್ಟ್ ಆಫೀಸ್ಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿನ ಮತ್ತೆ ಇನ್ನೊಂದ್ಸಲಿ ಅಪ್ಡೇಟ್ ಮಾಡಿಸಿ. ಸೊ ಇದು ಕಂಟಿನ್ಯೂ ಆಗುತ್ತೆ. ಸೊ ನಾನೀಗ ಅಪ್ಡೇಟ್ ಮಾಡಿದ ತಕ್ಷಣ ಹೇಗೆ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಒಂದ್ಸಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ಗೆ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಎರಡನ್ನೂ ಅಪ್ಡೇಟ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು OTP ಹ್ಯಾಸ್ ಬಿನ್ ಸೆಂಡ್ ಟು ಯುವರ್ ಮೊಬೈಲ್ ನಂಬರ್ ಅಂತ, ಯಾವುದೇ ರೀತಿ ಎರರ್ ಬಂದಿಲ್ಲ. ಸೊ ನಂತರ ನೀವು ಇಲ್ಲಿ ನಿಮ್ಮ OTPನ ಎಂಟರ್ ಮಾಡಬೇಕಾಗುತ್ತೆ. OTPನ ಎಂಟರ್ ಮಾಡಿ ವ್ಯಾಲಿಡೇಟ್ OTP ಅಂತ ಕೊಡಬೇಕಾಗುತ್ತೆ. ಸೊ ನಾನೀಗ ನನ್ನ ಮೊಬೈಲ್ಗೆ ಒಂದು OTP ಬಂದಿದೆ, ಅದನ್ನು ಎಂಟರ್ ಮಾಡ್ತೀನಿ. ಓಕೆ, ನಂತರ ವ್ಯಾಲಿಡೇಟ್ OTP ಅಂತ ಕ್ಲಿಕ್ ಮಾಡಬೇಕು. ಸೊ ಈಗ ಇಲ್ಲಿ ನೀವು ನೋಡ್ಬೋದು ವ್ಯಾಲಿಡೇಟಿಂಗ್ OTP ಅಂತ ಬರ್ತಾ ಇದೆ. ಸೊ ಫ್ರೆಂಡ್ಸ್, ಈಗ OTP ವ್ಯಾಲಿಡ್ ಆಗಿದೆ. ನಂತರ ನೀವು ಇಲ್ಲಿ ನೋಡ್ಬೋದು ಒಂದು ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ. ಸೊ ಒಂದ್ಸಲಿ ನಿಮ್ಮ ಆಧಾರ್ ಕಾರ್ಡ್ ವ್ಯಾಲಿಡ್ ಆದ ತಕ್ಷಣ ನಿಮಗೆ ಈ ರೀತಿಯಾದ ಒಂದು ಅಪ್ಲಿಕೇಶನ್ ಬರುತ್ತೆ. ಈ ಅಪ್ಲಿಕೇಶನಲ್ಲಿ ತಂತಾನಕ್ಕೆ ಕೆಲವೊಂದು ಬೇಸಿಕ್ ಡೀಟೇಲ್ಸ್ ಎಲ್ಲ ತುಂಬಿಕೊಳ್ಳುತ್ತೆ. ನಂತರ ನೀವು ನಿಮ್ಮ ಫೋಟೋಗಳು ಹಾಗೆಯೇ ಕೆಲವೊಂದು ಬೇಸಿಕ್ ಇದನ್ನು ತುಂಬಬೇಕಾಗುತ್ತೆ. ಹಾಗೆಯೇ ನೀವು ಪಕ್ಕ ಬಂದ ಇಲ್ಲಿ ರೆಸಿಡೆನ್ಷಿಯಲ್ ಅಡ್ರೆಸ್ಸನ್ನು ಕೊಡಬೇಕಾಗುತ್ತೆ. ನೀವು ಎಲ್ಲಿ ವಾಸಿಸ್ತಿದ್ದೀರಾ ಅಂತ ಕರೆಕ್ಟ್ ಡೀಟೇಲ್ಸನ್ನು ಕೊಡಬೇಕು. ಹಾಗೆಯೇ ನೀವು ಇಲ್ಲಿ ನೋಡ್ಬೋದು ಬ್ಯಾಂಕಿಂಗ್ ಅಡ್ರೆಸ್ಸನ್ನು ಕೊಡಬೇಕಾಗುತ್ತೆ, ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಇದು ಗೌರ್ಮೆಂಟ್ ವೆಬ್ಸೈಟ್ ಆಗಿರೋದ್ರಿಂದ ಯಾವುದೇ ರೀತಿಯ ಭಯ ಪಡಬೇಕಾಗಿಲ್ಲ. ನಿಮಗೆ ಕಮಿಷನ್ ಬಂದರೆ ಯಾವ ಅಕೌಂಟಿಗೆ ಹಣವನ್ನು ಹಾಕಬೇಕು ಅಂತ ಇಲ್ಲಿ ಸ್ವಲ್ಪ ಡೀಟೇಲ್ಸನ್ನು ಕೇಳ್ತಾರೆ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಕೊಡಬೇಕು. ಹಾಗೆಯೇ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ. ಈ ಡಾಕ್ಯುಮೆಂಟ್ಸಲ್ಲೂ ಕೂಡ ನೀವು ಕೆಲವೊಂದು ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಕಾಮನ್ ಸರ್ವಿಸ್ ಸೆಂಟರ್ದು ಕಾಮನ್ ಸರ್ವಿಸ್ ಸೆಂಟರ್ ಫೋಟೋ ಅಂದ ತಕ್ಷಣ ಭಯಪಡೋ ಅವಶ್ಯಕತೆ ಏನಿಲ್ಲ. ನಿಮ್ಮ ಮನೆಯಲ್ಲೇ ಒಂದು ಟೇಬಲ್ ಮೇಲೆ ಕ್ಲೀನಾಗಿ ಒಂದು ಕಂಪ್ಯೂಟರ್ನ ಇಟ್ಬಿಟ್ಟು ಹಾಗೆಯೇ ಒಂದು ಚೇರ್ನ ಹಾಕಿ ಕ್ಲೀನಾಗಿ ಅದನ್ನು ಫೋಟೋ ತೊಗೊಂಡು ಪ್ರೊಫೆಷನಲ್ ಲುಕ್ ಕಾಣೋ ಥರ ಫೋಟೋ ತೊಗೊಂಡು ಇದರಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ನಿಮಗೆ ಅಪ್ರೂವಲ್ ಸಿಗುತ್ತೆ. ಸೊ ಇದೇನಂದರೆ ನಿಮ್ಮದು ಒಂದು ಅಂಗಡಿ ಇದೆ ಅಥವಾ ನಿಮ್ಮ ಒಂದು ರೆಸಿಡೆನ್ಷಿಯಲ್ ಏರಿಯಾ ಇದೆ ಈ ಕಾಮನ್ ಸರ್ವಿಸ್ ಸೆಂಟರ್ನ ನಡೆಸೋಕ್ಕೆ ಅಂತ ಅವ್ರಿಗೊಂದು ಪ್ರೂಫ್ ಬೇಕಾಗಿರುತ್ತೆ. ಅವರೇನು ನಿಮ್ಮ ಮನೆಗೆ ಬಂದು ಚೆಕ್ ಮಾಡಲ್ಲ, ಜಸ್ಟ್ ನೀವು ಒಂದು ಟೇಬಲ್ ಮೇಲೆ ಕ್ಲೀನಾಗಿ ಕಂಪ್ಯೂಟರ್ನೆಲ್ಲ ಇಟ್ಟು ಫೋಟೋ ತಗೊಂಡು ಅಪ್ಲೋಡ್ ಮಾಡ್ಬೋದು. ನಂತರ ನಿಮಗೆ ಇಲ್ಲಿ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ನೀವು ಇಲ್ಲಿ ರಿವ್ಯೂ ಅಂತ ಕೊಟ್ಟಾಗ ಫೈನಲಿ ನಿಮ್ಮ ಅಪ್ಲಿಕೇಶನ್ ಎಲ್ಲ ಡೀಟೇಲ್ಸ್ಗಳು ಕರೆಕ್ಟ್ ಇದೆ ಅಂತ ಒಂದ್ಸಲಿ ವೆರಿಫೈ ಮಾಡಿಬಿಟ್ಟು ನಂತರ ಸಬ್ಮಿಟ್ ಅಂತ ಕೊಟ್ಟರೆ 3-4 ದಿನದಲ್ಲಿ ಅವ್ರು ನಿಮಗೊಂದು ವಾಪಸ್ ಮೇಲನ್ನು ಕಳಿಸ್ತಾರೆ. ಸೊ ಅದರಲ್ಲಿ ನಿಮಗೆ ನಿಮ್ಮ ಅಕೌಂಟ್ ಅಪ್ರೂವ್ ಆಗಿದೆಯೋ ಇಲ್ಲ ಡಿಸಪ್ರೂವ್ ಆಗಿದೆ ಅಂತ ಕಂಪ್ಲೀಟಾಗಿ ಹೇಳ್ತಾರೆ. ಸೊ ನಿಮ್ಮ ಅಕೌಂಟ್ ಅಪ್ರೂವ್ ಆಗಿದ ತಕ್ಷಣ ನಿಮಗೊಂದು CSC ID ಮತ್ತು ಪಾಸ್ವರ್ಡನ್ನು ಕೊಡ್ತಾರೆ. ಸೊ ಅವೆರಡನ್ನು ಯೂಸ್ ಮಾಡಿಕೊಂಡು ನೀವು ಕಾಮನ್ ಸರ್ವಿಸ್ ಸೆಂಟ್ರಲ್ಲಿ ಬರೋ ಹಲವಾರು ಯೋಜನೆಗಳಿಗೆ ನೀವು ಕೂಡ ಅಪ್ಲೈ ಮಾಡಬಹುದು. ಹಾಗೆಯೇ ಕಮಿಷನ್ ರೂಪದಲ್ಲಿ ಹಣವನ್ನು ಗಳಿಸ್ಬೋದು. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ನೀವು CSC ಪೋರ್ಟಲಲ್ಲಿ ಅಪ್ಲೈ ಮಾಡಿದ ತಕ್ಷಣ ಒಂದು 3-4 ಡೇಸ್ ಕಾಯಬೇಕಾಗುತ್ತೆ. ನಂತರ ನಿಮಗೆ CSC ಪೋರ್ಟಲ್ ಆಕ್ಟಿವ್ ಆಗುತ್ತೆ. ನಿಮಗೆ ಸಪ್ರೇಟಾಗಿ ಒಂದು ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ಕೊಡ್ತಾರೆ. ಆ ಯೂಸರ್ ನೇಮು ಪಾಸ್ವರ್ಡನ್ನು ನೀವು ಯೂಸ್ ಮಾಡಿಕೊಂಡು ಲಾಗಿನ್ ಆದ ತಕ್ಷಣ ನಿಮ್ಮ ಎಲ್ಲ CSC ಸರ್ವಿಸ್ಗಳು ಆಕ್ಟಿವ್ ಆಗುತ್ತೆ. ಸೊ ನಿಮ್ಮ ಮನೆಯ ಮುಂದೆ ಯಾವುದೇ ಒಂದು ಬೋರ್ಡನ್ನು ಹಾಕೊಂಡು CSC ಸರ್ವಿಸ್ ಸೆಂಟರ್ಗೆ ಯಾವುದೇ ಒಂದು ರೀತಿಯ ಒಂದು ನೇಮನ್ನು ಕೊಟ್ಕೊಂಡು ನಿಮ್ಮ ಮನೆಯ ಮುಂದೆ ಯಾರೇ ಒಂದು ಕಸ್ಟಮರ್ಸ್ ಬಂದಾಗ ಅವರಿಗೆ ಆ ಅಪ್ಲಿಕೇಶನ್ಗಳನ್ನು ಹಾಕೋ ಮುಖಾಂತರ ನೀವು ಕಮಿಷನ್ ರೂಪದಲ್ಲಿ ಹಣವನ್ನು ಗಳಿಸಬಹುದು. ಪ್ರತಿಯೊಂದು ಅಪ್ಲಿಕೇಶನ್ಗೂ ಬೇರೆ ಬೇರೆ ರೀತಿಯ ಕಮಿಷನ್ ಇದೆ. ಸೊ ನೀವು ಕಮಿಷನ್ ರೂಪದಲ್ಲಿ ಹಣವನ್ನು ಗಳಿಸಬಹುದು. ಹಾಗೆಯೇ ನೀವು ಪ್ರಿಂಟರ್ನ ಇಟ್ಕೊಂಡಿದ್ರೆ ಪ್ರತಿ ಪ್ರಿಂಟಿಗೂ ಕೂಡ ನೀವು ದುಡ್ಡನ್ನು ತಗೋಬಹುದು. ಈ ರೀತಿಯಾಗಿ ನೀವು ಸಾಮಾನ್ಯ ಸೇವಾ ಕೇಂದ್ರದ ಮೂಲಕ ತುಂಬಾ ಹಣವನ್ನು ಗಳಿಸಬಹುದು. ಸೊ ನಿಮಗೆ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಯಾವುದೇ ರೀತಿಯ ತೊಂದರೆ ಆದರೆ ಅಥವಾ ಅಕೌಂಟ್ ಆಕ್ಟಿವೇಶನ್ ಆಗೋದ್ರಲ್ಲಿ ಯಾವುದೇ ರೀತಿಯ ತೊಂದರೆ ಆದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಕ್ನಿಕಲ್ ಫೇಸ್ಬುಕ್ ಪೇಜ್ ಲಿಂಕನ್ನು ಕೊಟ್ಟಿದ್ದೀನಿ. ಅಲ್ಲಿ ಬಂದು ನೀವು ಚಾಟ್ ಮಾಡಿದ್ರೆ ಡೈರೆಕ್ಟಾಗಿ ನಾನು ಸಿಗ್ತೀನಿ. ಸೊ ನಿಮ್ಮ ಯಾವುದೇ ಸಮಸ್ಯೆಗಳನ್ನು ಅಲ್ಲಿ ನೀವು ಹೇಳ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಬಟನ್ ಒತ್ತಿ, ಹಾಗೆಯೇ ನಿಮ್ಮ ಫ್ರೆಂಡ್ ಸರ್ಕಲ್ನೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಇದರ ಜೊತೆಗೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಬಟನ್ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.